ತುಲಾ ರಾಶಿಯವರಿಗೆ 9ನೇ ಮನೆಯಲ್ಲಿ ಗುರುವಿನ ಅನುಕೂಲ ಇದ್ದೇ ಇದೆ. ರಾಶೀಶನೂ ಕೂಡ ಅಲ್ಲಿ ಸೇರುವುದರಿಂದ ಮಾಸ ಇದು ಅದೊಂದು ಶುಭ ಯೋಗ. ಪೂರ್ವ ಪುಣ್ಯಗಳು ಏಳಿಗೆ ಆಗ್ತಕ್ಕಂತಹ ಯೋಗ. ಸಪ್ತಮಾಧಿಪತಿಯು ವ್ಯಯದಲ್ಲಿ ಇರ್ತಾನೆ. ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ತದೆ. ಸಂಬಂಧಗಳು ಇಲ್ಲ ಇರ್ತಕ್ಕಂತಹ ಒಂದು ಕನ್ಫ್ಯೂಷನ್ಸ್ ಏನಿರುತ್ತೆ ಅದು ಕೂಡ ಪರಿಹಾರ ಆಗ್ತಕ್ಕಂತಹ ತಿಂಗಳು. ರವಿಯ ಅನುಕೂಲವೂ ಕೂಡ ಇರ್ತಕ್ಕಂಥದ್ದು. 10ನೇ ಮನೆಗೆ ಬಂದು ಮತ್ತು ಏಕಾದಶದಲ್ಲಿ ರವಿ ಇರ್ತಕ್ಕಂಥದ್ದು. ಇದೆಲ್ಲ ಏನಂತಂದರೆ ಅನೇಕ ತಡೆಗಳು ಇರ್ತದೆ, ಅಡೆತಡೆಗಳಿರ್ತದಲ್ಲ, ಅದೆಲ್ಲವೂ ಪರಿಹಾರ ಆಗ್ತಕ್ಕಂತಹ ಒಂದು ಶುಭವನ್ನು ತರ್ತಕ್ಕಂತಹ ಪ್ರೋಗ್ರೆಸಿವ್ ಆಗಿ ಪ್ರೋಆ್ಯಕ್ಟಿವ್ ಆಗಿ ಬದಲಾಗ್ತಕ್ಕಂತಹ ತಿಂಗಳು ಆಗಸ್ಟ್ ಮಾಸ. ತುಲಾ ರಾಶಿಯವರಿಗೆ ಅನುಕೂಲ ಶುಭಗ್ರಹರು ಅನುಕೂಲ ರಾಶಿಯಲ್ಲಿ ಇದ್ದಾಗ ಪಾಪಗ್ರಹರ ಒಂದು ದೋಷ ಅದು ತನಗೆ ತಾನೇ ಪರಿಹಾರ ಆಗುತ್ತೆ ಅಂತಂತಾನೆ ಅನುಭವದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಶುಭ ಕಾರ್ಯಗಳಿಗೆ ಸಂಬಂಧಗಳ ಬಗ್ಗೆ ಸ್ವಲ್ಪ ತಡೆ ಆಗ್ತದೆ, ಬಟ್ ಅದು ಪರಿಹಾರ ಆಗ್ತದೆ. ಕುಟುಂಬದವರೊಂದಿಗೆ ಸ್ವಲ್ಪ ನೀವು ಇನ್ನು 2 ತಿಂಗಳು ತುಲಾ ರಾಶಿಯವರು 2 ತಿಂಗಳೇನು ಈ ವರ್ಷವೆಲ್ಲ ಸ್ವಲ್ಪ ಕುಜನ ದೋಷ ಇರ್ತದೆ. ಒಂದು ನವಂಬರ್ ಡಿಸೆಂಬರ್ವರೆಗೂ ಕುಜನ ದೋಷ ಇದ್ದಾಗ ವ್ಯಯದಲ್ಲಾಗಲಿ ಜನ್ಮದಲ್ಲಾಗಲಿ ಆಮೇಲೆ ದ್ವಿತೀಯಕ್ಕೆ ಬರ್ತಾನೆ. ಈ ರೀತಿಯ ಸಮಯದಲ್ಲಿ ಏನಂತಂದರೆ ಖರ್ಚು ಮತ್ತು ಮಾತಿನ ವಿಷಯದಲ್ಲಿ ಸ್ವಲ್ಪ 10 ಸತಿ ಯೋಚನೆ ಮಾಡಬೇಕು. 10 ಮಾತಾಡೋ ಜಾಗದಲ್ಲಿ 1 ಮಾತು 2 ಮಾತಲ್ಲಿ ಮುಗಿಸಿ ಸುಮ್ಮನಾಗ್ಬಿಡ್ಬೇಕು. ಎಷ್ಟೋ ಸಮಸ್ಯೆಗಳು ಆಗುವುದೇ ಮಾತಿನಿಂದ. ಈ ಕುಜನು ದೋಷಕರವಾಗಿರ್ತಕ್ಕಂಥದ್ದು ತುಲಾ ರಾಶಿಯವರಿಗೆ. ಈಗ ನಿಮ್ಮ ಕೆಲಸವು ಅದರಿಂದಲೇ ಕೆಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಶುಕ್ರನ ಅನುಕೂಲ ತಿಂಗಳಿಂದ ತಿಂಗಳಿಗೆ ಸರಿ ಆಗ್ತದೆ. ಅದು ನಿಮ್ಮ ಒಂದು ನಿರೀಕ್ಷೆಗೆ ತಕ್ಕಂತಹ ನಡಾವಳಿ ಇಲ್ಲ ಅಂತಂತ ನೀವೇನು ಕೋಪ ಸಿಟ್ಟು ಅಥವಾ ಅಸಮಾಧಾನ ಮಾಡ್ತೀರಾ, ಅದು ಕುಟುಂಬದವರ ಮೇಲೆ ಒಳ್ಳೆ ಪರಿಣಾಮ ಬೀಳ್ಬೋದು ಅಥವಾ ಕೆಟ್ಟ ಪರಿಣಾಮ ಬೀಳ್ಬೋದು. ನೀವು ಸುಮ್ಮನಾದರೆ ಹೆಚ್ಚು ಅದನ್ನು ಕೆದಕಕ್ಕೆ ಹೋಗದೇ ಇದ್ದರೆ ಶುಕ್ರನ ಅನುಕೂಲದಿಂದ ಸರಿ ಆಗ್ತದೆ. ಒಂದು ಪಾಪಗ್ರಹನಿಂದ ಆಗಬಹುದಾಗಿರ್ತಕ್ಕಂಥ ದೋಷ ಒಂದು ಶುಭಗ್ರಹನಿಂದ ಅದು ಪರಿಹಾರ ಆಗ್ತದೆ ಅಂತಂತ ವಿಷಯ. ಹೀಗೆ ತಿಳ್ಕೊಳ್ಬೇಕು. ತುಲಾ ರಾಶಿಯವರಿಗೆ ಅಡೆತಡೆ ಇದ್ದ ಕಾರ್ಯಗಳಲ್ಲಿ ಆ ರೀತಿ ಪ್ರಗತಿಯನ್ನು ನಾವೇ ಪಡಿಬೇಕು. ನೆಮ್ಮದಿಯನ್ನು ಕೂಡ ಕಾಣ್ತೀರಿ. ಕುಜ ರಾಹುಗಳ ಶಾಂತಿ ಪೂಜೆಗಳನ್ನು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಪಂಚಮ ರಾಹು ಮತ್ತು ನಾನಾಗಲೇ ಹೇಳಿದಂತೆ ಕುಜನ ದೋಷ ಈ ಒಂದು 4-5 ತಿಂಗಳು ಇರ್ತದೆ. ಒಂದು ವ್ಯಯ, ಆಮೇಲೆ ಜನ್ಮಕ್ಕೆ ಬರೋದು, ದ್ವಿತೀಯಕ್ಕೆ ಹೋಗೋದು. ಇಂಥ ಸಮಯದಲ್ಲಿ ವ್ಯಾವಹಾರಿಕವಾಗಿ ಯಾರು ಓನ್ ಬಿಸ್ನೆಸ್ನಲ್ಲಿ ಇರ್ತಾರೆ, ಹೆಚ್ಚಿನ ಜವಾಬ್ದಾರಿ, ಆರ್ಥಿಕವಾಗಿರ್ತಕ್ಕಂಥ ಜವಾಬ್ದಾರಿ ನಡೆಸ್ತಕ್ಕಂಥ ಅಧಿಕಾರಿ ವರ್ಗ ಅಥವಾ ವ್ಯಾಪಾರವು ನನ್ನ ಭುಜದಲ್ಲೇ ಇದೆ, ಅದನ್ನು ನಾನೇ ನಿರ್ವಹಿಸಬೇಕು ಅನ್ನೋ ಜವಾಬ್ದಾರಿ ಇರುವಂಥವರಿಗೆ ಹೆಚ್ಚಿನ ಸಮಸ್ಯೆ ಬರೋದು ಕುಜ ಮತ್ತು ರಾಹುಗಳ ದೋಷಗಳಿಂದ. ರಾಹು ದೋಷ ಆಲ್ರೆಡಿ ಇದೆ ತುಲಾ ರಾಶಿಯವರಿಗೆ. ಈ ತಿಂಗಳಿಂದ ಕುಜನ ದೋಷವು ಶುರು ಆಗ್ತದೆ. ಹಾಗಾಗಿ ಸರಳವಾಗಿ ಸುಬ್ರಹ್ಮಣ್ಯ ದೇವರ ಅಲ್ಲಿ ನಾಗದೇವರ ಸೇವೆಯನ್ನು, ತಿಲದೀಪ, ತುಪ್ಪದ ದೀಪ ಪ್ರತ್ಯೇಕವಾಗಿ ಒಂದೊಂದು ಜೋಡಿ ಅಲ್ಲಿ ಹಚ್ಚಲಿಕ್ಕೆ ಅವರಿಗೆ ಕೊಟ್ಟು ನಮಸ್ಕಾರ ಹಾಕ್ತಕ್ಕಂಥದ್ದು. ಪ್ರತಿದಿನ ಹೋಗಿ ಮಾಡೋದು. ಹೋಗಿ 15 ನಿಮಿಷ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನರಸಿಂಹದೇವರನ್ನು ಸ್ಮರಣೆ ಮಾಡಿಕೊಂಡು ಬರೋದು. ಅಲ್ಲಾಗಲಿಲ್ವಾ ಮನೆಯಲ್ಲಿ ಇದೇ ಕೆಲಸ ಮಾಡೋದು, ಇದೇ ಸೇವೆಯನ್ನು ಮಾಡೋದು. ಇದು ಒಂದು ಸರಳ ಉಪಾಯ. ಕುಜರಾಹುಗಳ ಶಾಂತಿ ನಾನಾಗಲೇ ಕಾರ್ಯಕ್ರಮ ಆರಂಭದಲ್ಲಿ ಹೇಳಿದ್ದೀನಿ. ಕುಜಗ್ರಸ್ತ ಅಥವಾ ಕೇತುಗ್ರಸ್ತ ಕಾಳಸರ್ಪ ದೋಷವೂ ಇದೆ ಈ ತಿಂಗಳಲ್ಲಿ ಅಂತಂತ, ಅದೂ ಪರಿಹಾರ ಆಗ್ತದೆ. ರಾಹುಗಳ ಶಾಂತಿ ಸಗ್ರಹ ಕುಜರಾಹು ಶಾಂತಿ ಹೋಮವನ್ನು, ಕಳಶ ಪೂಜೆಯನ್ನು, ಕಳಶದಾನವನ್ನು ಯಥಾಶಕ್ತಿ ಯಥಾವಿಧಿ ದೇವಸ್ಥಾನದಲ್ಲಿ ಮಾಡಬೇಕು. ಬಹಳ ಒಳ್ಳೆಯದಾಗ್ತದೆ. ಮಠದಲ್ಲಿ ದೇವಸ್ಥಾನದಲ್ಲಿ ಅದನ್ನು ಚೆನ್ನಾಗಿ ಮಾಡಿಕೊಡ್ತಾರೆ. ತುಲಾ ರಾಶಿಯವರಿಗೆ 9ನೇ ಮನೆಯಲ್ಲಿ ಗುರುವಿನ ಅನುಕೂಲ ಇದ್ದೇ ಇದೆ. ರಾಶೀಶನೂ ಕೂಡ ಅಲ್ಲಿ ಸೇರುವುದರಿಂದ ಮಾಸ ಇದು ಅದೊಂದು ಶುಭ ಯೋಗ. ಪೂರ್ವ ಪುಣ್ಯಗಳು ಏಳಿಗೆ ಆಗ್ತಕ್ಕಂತಹ ಯೋಗ.
ಸಪ್ತಮಾಧಿಪತಿಯು ವ್ಯಯದಲ್ಲಿ ಇರ್ತಾನೆ. ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ತದೆ. ಸಂಬಂಧಗಳು ಇಲ್ಲ ಇರ್ತಕ್ಕಂತಹ ಒಂದು ಕನ್ಫ್ಯೂಷನ್ಸ್ ಏನಿರುತ್ತೆ ಅದು ಕೂಡ ಪರಿಹಾರ ಆಗ್ತಕ್ಕಂತಹ ತಿಂಗಳು. ರವಿಯ ಅನುಕೂಲವೂ ಕೂಡ ಇರ್ತಕ್ಕಂಥದ್ದು. 10ನೇ ಮನೆಗೆ ಬಂದು ಮತ್ತು ಏಕಾದಶದಲ್ಲಿ ರವಿ ಇರ್ತಕ್ಕಂಥದ್ದು. ಇದೆಲ್ಲ ಏನಂತಂದರೆ ಅನೇಕ ತಡೆಗಳು ಇರ್ತದೆ, ಅಡೆತಡೆಗಳಿರ್ತದಲ್ಲ, ಅದೆಲ್ಲವೂ ಪರಿಹಾರ ಆಗ್ತಕ್ಕಂತಹ ಒಂದು ಶುಭವನ್ನು ತರ್ತಕ್ಕಂತಹ ಪ್ರೋಗ್ರೆಸಿವ್ ಆಗಿ ಪ್ರೋಆ್ಯಕ್ಟಿವ್ ಆಗಿ ಬದಲಾಗ್ತಕ್ಕಂತಹ ತಿಂಗಳು ಆಗಸ್ಟ್ ಮಾಸ. ತುಲಾರಾಶಿಯವರಿಗೆ ಅನುಕೂಲ, ಶುಭಗ್ರಹರು ಅನುಕೂಲ ರಾಶಿಯಲ್ಲಿ ಇದ್ದಾಗ ಪಾಪಗ್ರಹರ ಒಂದು ದೋಷ ಅದು ತನಗೆ ತಾನೇ ಪರಿಹಾರ ಆಗುತ್ತೆ ಅಂತಂತಾನೆ ಅನುಭವದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಶುಭ ಕಾರ್ಯಗಳಿಗೆ ಸಂಬಂಧಗಳ ಬಗ್ಗೆ ಸ್ವಲ್ಪ ತಡೆ ಆಗ್ತದೆ, ಬಟ್ ಅದು ಪರಿಹಾರ ಆಗ್ತದೆ. ಕುಟುಂಬದವರೊಂದಿಗೆ ಸ್ವಲ್ಪ ನೀವು ಇನ್ನು 2 ತಿಂಗಳು ತುಲಾರಾಶಿಯವರು 2 ತಿಂಗಳೇನು ಈ ವರ್ಷವೆಲ್ಲ ಸ್ವಲ್ಪ ಕುಜನ ದೋಷ ಇರ್ತದೆ. ಒಂದು ನವಂಬರ್ ಡಿಸೆಂಬರ್ವರೆಗೂ ಕುಜನ ದೋಷ ಇದ್ದಾಗ ವ್ಯಯದಲ್ಲಾಗಲಿ ಜನ್ಮದಲ್ಲಾಗಲಿ ಆಮೇಲೆ ದ್ವಿತೀಯಕ್ಕೆ ಬರ್ತಾನೆ. ಈ ರೀತಿಯ ಸಮಯದಲ್ಲಿ ಏನಂತಂದರೆ ಖರ್ಚು ಮತ್ತು ಮಾತಿನ ವಿಷಯದಲ್ಲಿ ಸ್ವಲ್ಪ 10 ಸತಿ ಯೋಚನೆ ಮಾಡಬೇಕು. 10 ಮಾತಾಡೋ ಜಾಗದಲ್ಲಿ 1 ಮಾತು 2 ಮಾತಲ್ಲಿ ಮುಗಿಸಿ ಸುಮ್ಮನಾಗ್ಬಿಡ್ಬೇಕು. ಎಷ್ಟೋ ಸಮಸ್ಯೆಗಳು ಆಗುವುದೇ ಮಾತಿನಿಂದ. ಈ ಕುಜನು ದೋಷಕರವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಈಗ ನಿಮ್ಮ ಕೆಲಸವು ಅದರಿಂದಲೇ ಕೆಡುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾಗಿ ಎಷ್ಟು ಕಡಿಮೆ ಮಾತಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಶುಕ್ರನ ಅನುಕೂಲ ತಿಂಗಳಿಂದ ತಿಂಗಳಿಗೆ ಸರಿ ಆಗ್ತದೆ. ಅದು ನಿಮ್ಮ ಒಂದು ನಿರೀಕ್ಷೆಗೆ ತಕ್ಕಂತಹ ನಡಾವಳಿ ಇಲ್ಲ ಅಂತಂತ ನೀವೇನು ಕೋಪ, ಸಿಟ್ಟು ಅಥವಾ ಅಸಮಾಧಾನ ಮಾಡ್ತೀರಾ, ಅದು ಕುಟುಂಬದವರ ಮೇಲೆ ಒಳ್ಳೆ ಪರಿಣಾಮ ಬೀಳ್ಬೋದು ಅಥವಾ ಕೆಟ್ಟ ಪರಿಣಾಮ ಬೀಳ್ಬೋದು. ನೀವು ಸುಮ್ಮನಾದರೆ ಹೆಚ್ಚು ಅದನ್ನು ಕೆದಕಕ್ಕೆ ಹೋಗದೇ ಇದ್ದರೆ ಶುಕ್ರನ ಅನುಕೂಲದಿಂದ ಸರಿ ಆಗ್ತದೆ. ಒಂದು ಪಾಪಗ್ರಹನಿಂದ ಆಗಬಹುದಾಗಿರ್ತಕ್ಕಂಥ ದೋಷ ಒಂದು ಶುಭಗ್ರಹನಿಂದ ಅದು ಪರಿಹಾರ ಆಗ್ತದೆ ಅಂತಂತ ವಿಷಯ. ಹೀಗೆ ತಿಳ್ಕೊಳ್ಬೇಕು. ತುಲಾರಾಶಿಯವರಿಗೆ ಅಡೆತಡೆ ಇದ್ದ ಕಾರ್ಯಗಳಲ್ಲಿ ಆ ರೀತಿ ಪ್ರಗತಿಯನ್ನು ನಾವೇ ಪಡಿಬೇಕು. ನೆಮ್ಮದಿಯನ್ನು ಕೂಡ ಕಾಣ್ತೀರಿ. ಕುಜ ರಾಹುಗಳ ಶಾಂತಿ ಪೂಜೆಗಳನ್ನು ಮಾಡಿಸಿದ್ರೆ ಬಹಳ ಒಳ್ಳೆಯದು. ಪಂಚಮ ರಾಹು ಮತ್ತು ನಾನಾಗಲೇ ಹೇಳಿದಂತೆ ಕುಜನ ದೋಷ ಈ ಒಂದು 4-5 ತಿಂಗಳು ಇರ್ತದೆ. ಒಂದು ವ್ಯಯ, ಆಮೇಲೆ ಜನ್ಮಕ್ಕೆ ಬರೋದು, ದ್ವಿತೀಯಕ್ಕೆ ಹೋಗೋದು. ಇಂಥ ಸಮಯದಲ್ಲಿ ವ್ಯಾವಹಾರಿಕವಾಗಿ ಯಾರು ಓನ್ ಬಿಸ್ನೆಸ್ನಲ್ಲಿ ಇರ್ತಾರೆ, ಹೆಚ್ಚಿನ ಜವಾಬ್ದಾರಿ, ಆರ್ಥಿಕವಾಗಿರ್ತಕ್ಕಂಥ ಜವಾಬ್ದಾರಿ ನಡೆಸ್ತಕ್ಕಂಥ ಅಧಿಕಾರಿ ವರ್ಗ ಅಥವಾ ವ್ಯಾಪಾರ ವರ್ಗ, ವ್ಯಾಪಾರವು ನನ್ನ ಭುಜದಲ್ಲೇ ಇದೆ, ಅದನ್ನು ನಾನೇ ನಿರ್ವಹಿಸಬೇಕು ಅನ್ನೋ ಜವಾಬ್ದಾರಿ ಇರುವಂಥವರಿಗೆ ಹೆಚ್ಚಿನ ಸಮಸ್ಯೆ ಬರೋದು ಕುಜ ಮತ್ತು ರಾಹುಗಳ ದೋಷಗಳಿಂದ. ರಾಹು ದೋಷ ಆಲ್ರೆಡಿ ಇದೆ ತುಲಾರಾಶಿಯವರಿಗೆ. ಈ ತಿಂಗಳಿಂದ ಕುಜನ ದೋಷವು ಶುರು ಆಗ್ತದೆ. ಹಾಗಾಗಿ ಸರಳವಾಗಿ ಸುಬ್ರಹ್ಮಣ್ಯ ದೇವರ ಅಲ್ಲಿ ನಾಗದೇವರ ಸೇವೆಯನ್ನು, ತಿಲದೀಪ, ತುಪ್ಪದ ದೀಪ ಪ್ರತ್ಯೇಕವಾಗಿ ಒಂದೊಂದು ಜೋಡಿ ಅಲ್ಲಿ ಹಚ್ಚಲಿಕ್ಕೆ ಅವರಿಗೆ ಕೊಟ್ಟು ನಮಸ್ಕಾರ ಹಾಕ್ತಕ್ಕಂಥದ್ದು ಪ್ರತಿದಿನ ಹೋಗಿ ಮಾಡೋದು. ಹೋಗಿ 15 ನಿಮಿಷ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ನರಸಿಂಹದೇವರನ್ನು ಸ್ಮರಣೆ ಮಾಡಿಕೊಂಡು ಬರೋದು. ಅಲ್ಲಾಗಲಿಲ್ವಾ ಮನೆಯಲ್ಲಿ ಇದೇ ಕೆಲಸ ಮಾಡೋದು, ಇದೇ ಸೇವೆಯನ್ನು ಮಾಡೋದು. ಇದು ಒಂದು ಸರಳ ಉಪಾಯ. ಕುಜರಾಹುಗಳ ಶಾಂತಿ ನಾನಾಗಲೇ ಕಾರ್ಯಕ್ರಮ ಆರಂಭದಲ್ಲಿ ಹೇಳಿದ್ದೀನಿ. ಕುಜಗ್ರಸ್ತ ಅಥವಾ ಕೇತುಗ್ರಸ್ತ ಕಾಳಸರ್ಪ ದೋಷವೂ ಇದೆ ಈ ತಿಂಗಳಲ್ಲಿ ಅಂತಂತ, ಅದೂ ಪರಿಹಾರ ಆಗ್ತದೆ. ರಾಹುಗಳ ಶಾಂತಿ, ಸಗ್ರಹ ಕುಜರಾಹು ಶಾಂತಿ ಹೋಮವನ್ನು, ಕಳಶ ಪೂಜೆಯನ್ನು, ಕಳಶದಾನವನ್ನು ಯಥಾಶಕ್ತಿ ಯಥಾವಿಧಿ ದೇವಸ್ಥಾನದಲ್ಲಿ ಮಾಡಬೇಕು. ಬಹಳ ಒಳ್ಳೆಯದಾಗ್ತದೆ. ಮಠದಲ್ಲಿ, ದೇವಸ್ಥಾನದಲ್ಲಿ ಅದನ್ನು ಚೆನ್ನಾಗಿ ಮಾಡಿಕೊಡ್ತಾರೆ ತುಲಾರಾಶಿಯವರಿಗೆ.